ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋಡಿ ಸರ್, ಏನೇ ಪ್ರಚಾರ ಮಾಡೋದಕ್ಕಿಂತ ಮುಂಚಿತವಾಗಿ ಅದ್ರ ಪರಿಣಾಮದ ಬಗ್ಗೆ ನೀವು ಯೋಚನೆ ಮಾಡ್ಬೇಕಿತ್ತು. ಹೀಗೆ ಒಂದ್ ಕುಟುಂಬದ ಬಗ್ಗೆ ನೀವು ಅಪಪ್ರಚಾರ ಮಾಡಿ ಅದರಿಂದ ಅವ್ರಿಗೆ ಏನಾದ್ರೂ ನೋವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಹೋದ್ ಜೀವನ ನೀವ್ ತಂದ್ಕೊಡ್ತೀರಾ? ಇನ್ನೊಂದ್ಸಲ ಏನಾದ್ರೂ ಸಾಕ್ಷಿ ಆಧಾರಗಳಿಲ್ದೆ ಪ್ರಚಾರ ಮಾಡಿದ್ರು ನಿಮ್ ಮೇಲೆ ಡಿಫಮೇಷನ್ ಕೇಸ್ ಹಾಕ್ಬೇಕಾಗತ್ತೆ. ಹುಷಾರ್. ನೀವಂತೂ ಮೀಡಿಯಾದವ್ರ ಹತ್ರ ಏನೂ ಮಾತಾಡೋದಿಲ್ಲ, ಮನೆಯವರಾಗಿ ನಾವಾದ್ರೂ ಮಾತಾಡ್ಬೇಕಲ್ಲ. ಅಂದ್ರ ಮೇಡಮ್ನವರು ಮೀಡಿಯಾದವ್ರಿಗೆ ಬೈದ್ರ? ಮೀಡಿಯಾದವ್ರನ್ನ ಯಾಕೆ ಬೈಕತ್ತಾರೆ ಇವರು? ನಮ್ಮ ಸಾಹೇಬ್ರನ್ನ ಹೊಗಳಾಕತ್ತಾರ ಅವರು. ಅಂದ್ರ ಇವರು ಮೀಡಿಯಾದವ್ರಿಗೆ ಫೋನ್ ಮಾಡಿದ್ದೀನಿ ಅಂತೇಳಿ ಸುಳ್ಳು ಹೇಳಕತ್ತಾರ. ಹಂಗಾದ್ರ ಇವ್ರ ಮನಸ್ಸಿನಾಗ ಏನೋ ಐತಿ, ಸಾಕ್ಷಿ ಕಂಡುಹಿಡಿಬೇಕಿದ, ಬಿಡಬಾರ್ದು. ತೀರ್ಥ, ನಾನು ನಿನ್ನ ಹತ್ರ ಮಾತಾಡಬೇಕು. ಸಾರಿ ಅದಕ್ಕೆ, ನಂಗೆ ಮಾತಾಡಕ್ಕೆ ಮೂಡಿಲ್ಲ, ಪ್ಲೀಸ್. ಮಾತಾಡಲೇಬೇಕು ತೀರ್ಥ, ಇಲ್ಲಾಂದ್ರೆ ಇವತ್ತು ನಿನಗೆ ಬಂದಿರೋ ಅನುಮಾನ ನಾಳೆ ಈ ಮನೆ ಸಂಬಂಧಗಳನ್ನ ಮುರಿಬಹುದು. ನಾನು ಸಂಬಂಧಗಳನ್ನ ಒಗ್ಗೂಡಿಸೋದಕ್ಕೆ ನೋಡ್ತಾ ಇದ್ದೀನಿ ಅದಕ್ಕೆ. ನನ್ನಿಂದ ಯಾರಿಗೆ ಸಮಸ್ಯೆ ಇದೆ ಅವ್ರ ಜೊತೆ ನಾನು ಮಾತಾಡಲೇಬೇಕು. ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸಲೇಬೇಕು. ಇಲ್ಲ ಅಂದ್ರೆ ಉಳಿಗಿರೋ ದ್ವೇಷ ಬೆಳೀತಾನೆ ಹೋಗುತ್ತೆ. ಇದರಿಂದ ಮನೆ ಮಾತ್ರ ಅಲ್ಲ, ಸಂಬಂಧಗಳು ಹಾಳಾಗುತ್ತೆ. ನಾನಂತ ತಿಳಿದೇ ಇದ್ರು ನನ್ನ ಅಜೆಂಡಾ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ತೀರ್ಥ ನೀನು. ಅದಕ್ಕೆ ನಿನ್ನ ಚಾಣಾಕ್ಷ ಅಂತ ಅನ್ನೋದು. ನೀನ್ ಹೇಳೋದು ಸರಿ. ಯಾರಿಗೆ ಸಮಸ್ಯೆ ಇದೆಯೋ ಅವ್ರನ್ನ ಎದುರು ಕೂರಿಸಿ ಪರಿಹಾರ ಹುಡ್ಕೋದು ಒಳ್ಳೇದೇ. ಆದ್ರೆ ಪ್ರಾಬ್ಲಮ್ ಆಗಿರೋದು ನಮ್ಮ ಮನೆಯವರಿಂದ ಅನ್ನೋದು ಕನ್ಫರ್ಮ್ ಆಗ್ಬೇಕಲ್ವಾ? ಅದಾಗದೆ ನೀನು ನಮ್ಮ ಮೇಲೆಲ್ಲ ಅನುಮಾನ ಪಡೋದು ತಪ್ಪಲ್ವಾ ತೀರ್ಥ? ದೇವಗಿನ ವಿಷಯ ನಮ್ಮ ಮನೆಯವ್ರಿಗೆ ಬಿಟ್ರೆ ಬೇರೆ ಯಾರಿಗೆ ಗೊತ್ತಿತ್ತು ಅದಕ್ಕೆ? ಅದಾಚೆ ಹೇಗೋಯ್ತು? ಯಾಕೆ ತೀರ್ಥ? ಆ ಗೋಣಿ ಚೀಲದಲ್ಲಿ ದಾಖಲೆ ಹಾಗೆ ಹಣ ಇದ್ದಿದ್ದು ದೇವಯ್ಯ ಗೊತ್ತಿರ್ಲಿಲ್ವಾ? ಸುಮನನ್ ತಂದೆ ಗೊತ್ತಿರ್ಲಿಲ್ವಾ? ರಾಜಿ ಗೊತ್ತಿರ್ಲಿಲ್ವಾ? ನೋಡು ತೀರ್ಥ, ಈ ವಿಷಯ ಬರೀ ನಮ್ಮ ಫ್ಯಾಮಿಲಿಗೆ ಮಾತ್ರ ಗೊತ್ತಿರ್ಲಿಲ್ಲ, ಸುಮನನ್ ಫ್ಯಾಮಿಲಿಯವ್ರಿಗೂ ಗೊತ್ತಿತ್ತು. ರಾಮಯ್ಯನವರು ಮಾತಾಡ್ತಾ ಮಾತಾಡ್ತಾ ಯಾರತ್ರನಾದ್ರೂ ಈ ವಿಷಯನ ಹೇಳ್ಕೊಂಡಿರ್ಬಹುದು. ಇಲ್ಲ, ಆ ದೇವಯ್ಯ ಅನ್ನೋ ವ್ಯಕ್ತಿ MLA ಸಾಹೇಬ್ರು ನಮ್ಮನೇಲಿ ಗೋಣಿ ಚೀಲ ಇಟ್ಟಿದ್ರು ಅಂತ ಯಾರತ್ರನಾದ್ರೂ ಹೇಳಿರ್ಬೋದು. ಅದನ್ನ ಕಾಶಿ ಕೇಳಿಸ್ಕೊಂಡಿರ್ಬೋದು. ಹೀಗೂ ಆಗಿರೋ ಸಾಧ್ಯತೆ ಇದೆ ಅಲ್ವಾ? ಒಂದು ಮಾತಂತೂ ನಿಜ, ಈ ತೊಂದರೆ ಆಗಿರೋದು ಫ್ಯಾಮಿಲಿಯಿಂದಾನೆ. ಅದು ನಮ್ಮ ಫ್ಯಾಮಿಲಿನೇ ಇರ್ಬೋದು ಅಥವಾ ಸುಮನನ್ ಫ್ಯಾಮಿಲಿನೇ ಇರ್ಬೋದು, ಅಥವಾ ಕಾಲನಿ ಅನ್ನೋ ನಿನ್ನ ರಾಜಕೀಯ ಭವಿಷ್ಯದ ಫ್ಯಾಮಿಲಿನೇ ಇರ್ಬೋದು. ಸರಿ ಅದಕ್ಕೆ, ನಿಮ್ಮ ಮಾತೊಪ್ಪಣ. ನಾನೊಂದ್ಸಲಿ ಮಾತಾಡ್ತೇನೆ. ನಿನ್ನ ಮುಖದಲ್ಲಿ ಪ್ರಶ್ನೆ ಬಂತು, ಅಲ್ಲಿಗೆ ನಾನು ಗೆದ್ದ ಹಾಗಾಯ್ತು. ಸುಮ್ನವ್ರೆ, ದೇವಯ್ಯನ ಮನೇಲಿ ಗೋಣಿ ಚೀಲದ ವಿಷಯ ಯಾರ್ಯಾರು ಗೊತ್ತಿತ್ತು? ನಂಗೆ, ರಾಜಿಗೆ, ಅಪ್ಪಯ್ಯಂಗೆ, ಸುಭಾಷ್ಗೆ ಬಿಟ್ರೆ ದೇವಯ್ಯಂಗೆ, ಇಷ್ಟೇ ಜನಕ್ಕೆ, ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ಪಕ್ಕಾನಾ? ಹಾ ಸಾಹೇಬ್ರೆ. ಸುಮ್ನವ್ರೆ, ನೀವಲ್ಲಿ ಇಡೋವಾಗ ಯಾರಾದ್ರೂ ನೋಡಿದ್ದು ಕೇಳಿದ್ದು? ಇಲ್ಲ ಸಾಹೇಬ್ರೆ, ನಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ದೇವಯ್ಯಂಗೂ ಕೂಡ ಅದ್ರಲ್ಲಿ ಹಣ ಇರೋ ವಿಷಯ ಗೊತ್ತೇ ಇರ್ಲಿಲ್ಲ. ಟಿವಿಲಿ ಬಂದ್ಮೇಲೆ ಅವ್ರಿಗೆ ಗೊತ್ತಾಗಿತ್ತು. ನಾನೇ ಇವತ್ತು ದೇವಯ್ಯಂಗೆ ಫೋನ್ ಮಾಡಿ ಹೇಳ್ದೆ ಇಟ್ಟಿದ್ದಕ್ಕೆ ಕ್ಷಮೆ ಕೇಳಿದೆ. ಅದಕ್ಕೆ ದೇವಯ್ಯ, ಸಾಹೇಬ್ರ ಮೇಲೆ ನನಗೆ ತುಂಬ ನಂಬಿಕೆ ಇದೆ, ಮುಂದೇನೂ ಏನಾದರೂ ಸಹಾಯ ಬೇಕಿದ್ರೆ ಕೇಳು ಅಂತಲೂ ಹೇಳಿದ್ರು. ಸುಮ್ನವ್ರೆ, ನಾನೀಗ ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ನಿಮ್ಮ ತಂದೆಯವರೇನಾದರೂ ಅಪ್ಪಿತಪ್ಪಿ ಯಾರಿಗಾದ್ರು ಹೇಳಿರ್ಬೋದಾ? ಇಲ್ಲ ಸಾಹೇಬ್ರೆ, ಅಪ್ಪ ಯಾರಿಗೂ ಹೇಳಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸುಮ್ನವ್ರೆ, ನನಗೆ ಅನ್ಸುತ್ತೆ ಅನ್ನೋ ಆನ್ಸರ್ ಬೇಡ, ಕ್ಲಿಯರ್ ಕಟ್ ಆಗಬೇಕು. ಒಂದ್ಸಲಿ ನಿಮ್ಮ ತಂದೆನ ವಿಚಾರಿಸ್ತೀರಾ? ನೋಡಿ ಸುಮ್ನವ್ರೆ, ನಾನು ನಿಮ್ಮ ಅಪ್ಪನ ಮೇಲೆ ಯಾವ ಆರೋಪನೂ ಮಾಡ್ತಾ ಇಲ್ಲ. ಅವ್ರು ಅಕಸ್ಮಾತ್ ಹೇಳಿದ್ರು ನಂಗೆ ಬೇಜಾರಿಲ್ಲ. ಅವ್ರು ಹೇಳಿದ್ದಾರೆ ಅಂತ ಗೊತ್ತಾದ್ರೆ ಸಾಕು. ನಮ್ಮ ಮನೆಯವ್ರ ಮೇಲೆ ಅನುಮಾನ ಪಡೋದಾದ್ರೂ ತಪ್ಪುತ್ತೆ. ನಿಜ ನಿಜ. ಇರಿ ಸಾಹೇಬ್ರೆ, ನಿಮ್ಮ ಅನುಮಾನನ ಈಗಲೇ ದೂರ ಮಾಡ್ತೀನಿ. ಒಂದು ನಿಮಿಷ ಬಂದೆ. ಹಲೋ. ಹಲೋ ಅಪ್ಪ,
ಏನ್ ಮಾಡ್ತಿದ್ಯಾ? ಸುಮ್ಮನೆ ಕೂತಿದ್ದೆ ಕಣವ. ಮನೇಲೆಲ್ಲ ಸರಿ ಹೋಯ್ತೆ ಮಗಳೇ? ಹಾ ಅಪ್ಪ, ಸರಿ ಹೋಯ್ತು. ನೋಡವ, ಆ ಕಾಸಿ ಮಾಡಿದ ಅವಾಂತರಕ್ಕೆ ಎಲ್ಲಿ ನಮ್ಮ ಅಳಿಯಂದ್ರು ಮಾನ ಮರ್ಯಾದೆ ಬೀದಿ ಪಾಲಾಗ್ಬಿಡ್ತದೋ ಅಂತ ಭಯ ಆಗ್ಬಿಟ್ಟಿತ್ತು ಮಗಳೇ. ನೀನ್ ತುಂಬಾ ಜಾಣೆ ಕಣವ, ಯಾವುದಕ್ಕೂ ಎದೆಗುಂದು ಎಲ್ಲ ಸರಿ ಮಾಡ್ಬಿಟ್ಟೆ. ಅಲ್ಲ, ನಾವು ಗೋಣಿ ಚೀಲದಲ್ಲಿ ಹಣ ಇಟ್ಟಿದ್ದು ಆ ಕಾಸಿಗೆ ಹೆಂಗ್ ಗೊತ್ತಾಯ್ತವ? ಅದೇ ಅಪ್ಪ, ಅದನ್ನ ಕೇಳೋಣ ಅಂತಾನೆ ನನಗೆ ಫೋನ್ ಮಾಡಿದೆ. ನಾವು ಚೀಲದಲ್ಲಿ ಹಣ ಇಟ್ಟಿದ ವಿಷಯನ ನೀನ್ ಯಾರಿಗಾದ್ರೂ ಹೇಳಿದ್ದ? ಇಲ್ಲ ಕಣ್ಮಗ, ನಾನು ಯಾಕೆ ಹೇಳವ? ನೀನ್ ಅದನ್ನ ಜೋಪಾನವಾಗಿ ಎತ್ತಿಟ್ಟಿದೀಯಾ, ಅದ್ರ ಬಗ್ಗೆ ಆಚೆ ಬಾಯ್ ಬಿಟ್ರೆ ತೊಂದರೆ ಆಯ್ತದೆ ಅಂತ ನಾನ್ ಅದ್ರ ಬಗ್ಗೆ ಯಾವತ್ತಾದ್ರೂ ಒಂದ್ ಮಾತು ಆಡಿಲ್ಲ ಕಣ್ಮಗ. ಯಾಕವ, ಏನಾಯ್ತು? ಏನಿಲ್ಲಪ್ಪ, ನಮ್ಗಷ್ಟೇ ಗೊತ್ತಿದ್ದ ವಿಷಯ ಆ ಕಾಶಿಗೆ ಹೇಗೆ ಗೊತ್ತಾಯ್ತು ಅನ್ನೋ ಚಿಂತೆ. ಅದಕ್ಕೆ ನೀನ್ ಯಾರ ಜೊತೆನಾದ್ರೂ ಮಾತಾಡುವಾಗ ಆ ಕಾಶಿ ಕಿವಿಗೆ ಬಿದ್ದಿರ್ಬೋದೇನೋ ಅಂತ ಕೇಳ್ದೆ ಅಷ್ಟೆ. ಹಂಗ? ಇಲ್ಲ ಕಣವ, ನಾನು ಯಾರ ಹತ್ರನೂ ಮಾತಾಡಿಲ್ಲ. ಹೌದಾ, ಸರಿ ಅಪ್ಪ, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಸಾಹೇಬ್ರೆ, ಅಪ್ಪನ ಹತ್ರ ಮಾತಾಡಿದೆ. ಅಪ್ಪ ಯಾರ ಹತ್ರನೂ ಹೇಳಿಲ್ವಂತೆ. ದೇವ ಏನು ಬೇರೆ ಯಾರಿಗೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಪ್ಪನೇ ಹೇಳಿದ್ರು. ಅಂದಮೇಲೆ ಅಪ್ಪನಿಂದಾಗ್ಲಿ ದೇವಯ್ಯನಿಂದಾಗ್ಲಿ ಈ ವಿಷಯ ಹೊರಗಡೆ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಮನೆಯಿಂದನೇ ಹೋಗಿದೆ ಅಲ್ವಾ? ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ಬಹುಶಃ ನಾವು ಸೂಟ್ ಕೇಸ್ ಇಡ್ಬೇಕಾದ್ರೆ ಯಾರಾದರೂ ನೋಡಿದ್ರಾ, ಅಥವಾ ಆ ಅನುಮಾನದ ಮೇಲೆ ಕಾಶಿ ಆರೋಪ ಮಾಡ್ತಿದ್ದಾನ ಅಂತ? ಅಲ್ಲ ಸುಮ್ನವ್ರೆ, ಅವ್ನು ಹಾಗೇನಾದ್ರೂ ನೋಡಿದ್ರೆ ಅವತ್ತು ಸಿಕ್ಕಾಕ್ಸ್ತಾ ಇರ್ಲಿಲ್ವಾ? ಏನ್ ಮಾತಾಡ್ತೀರಾ ನೀವು? ಸಾಹೇಬ್ರೆ, ಇದನ್ನ ಇಲ್ಲಿಗೆ ಬಿಟ್ಬಿಡೋದಕ್ಕಾಗಲ್ವಾ? ಜೇನ್ ಗುಡ್ ಕಲ್ಲು ಹೊಡೆದಾಗಿದೆ ಸುಮ್ನವ್ರೆ. ಇನ್ನು ಅದು ಸುಮ್ಮನಿರಲ್ಲ, ನಾನು ಸುಮ್ಮನಿರಬಾರ್ದು. ಹಾಗಲ್ಲ, ಮನೇಲಿ ಯಾರ ಮೇಲಂತ ಅನುಮಾನ ಪಡ್ತೀರಾ? ಈ ವಿಷಯದಲ್ಲಿ ನನಗಿಬ್ಬರ ಮೇಲೆ ಅನುಮಾನ ಇದೆ. ಆದರೆ ಅವರೇ ಹೇಳಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಮಗುನ ಚಿವುಟಿ ತೊಟ್ಲು ತೂಗ್ತಿದ್ದಾರಾ ಅಂತ ಡೌಟು. ಆದರೆ ಈ ಹಿಂದೆ ಅದಕ್ಕೆ ಯಾವುದು ನನಗೆ ಕೆಟ್ಟದಾಗ್ಲಿ ಅಂತ ಬಯಸ್ತವ್ರಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ? ಏನಾಯ್ತು ಸಾಹೇಬ್ರೆ? ಏನಿಲ್ಲ ಸುಮ್ಮನವ್ರೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ನಮ್ಮ ಗುಟ್ಟನ್ನ ಆಚೆ ಯಾರೋ ಹೇಳ್ತಿದ್ದಾರೆ. ಅದು ಮನೆಯವರು ಆಗಿರ್ಬೋದು, ಕಾಲನಿಯವರು ಆಗಿರ್ಬೋದು. ನನಗೆ ಹೆಚ್ಚಿನ ಅನುಮಾನ ಮನೆಯವ್ರ ಮೇಲೇನೇ ಇದೆ. ಸಾಹೇಬ್ರೆ, ನಾಯಕರು ಫೋನ್ ಮಾಡಿದ್ದಾರೆ. ಹಲೋ, ಹೇಳಿ ನಾಯಕ್ರೆ. ತೀರ್ಥ, ಒಂದಂತೂ ಸತ್ಯ, ಇತ್ತೀಚೆಗೆ ನಿನ್ನ ಇಂಟೆಲಿಜೆನ್ಸ್ ಕಡಿಮೆ ಆಗಿ ದಡ್ಡತನ ಹೆಚ್ಚಾಗಿ ಎಲ್ಲಿ ಪ್ರಾಬ್ಲಮ್ ಸಿಗೋತೀವಿ ಅಂತ ಅನುಮಾನ ಕಾಡ್ತಿತ್ತು. ಆದರೆ ನೀನು ಇವತ್ತು ಗಂಡಾಂತರದಿಂದ ಪಾರಾದ ರೀತಿ ನೋಡಿದ್ರೆ ನೀನಿನ್ನೂ ಹಳೆ ತೀರ್ಥಾನೆ ಕಣೆಯ. ನೆಗೆಟಿವ್ ಪಬ್ಲಿಸಿಟಿನ ಕೂಡ ಪಾಸಿಟಿವ್ ಆಗಿ ತಿರುಗಿಸ್ಕೋತೀಯ. ಕಸದಲ್ಲೂ ರಸ ತೆಗಿತೀಯ ನೀನು. ಇಲ್ಲ ನಾಯಕ್ರೆ, ಇವತ್ತು ನಡೆದಿದ್ದ ಇನ್ಸಿಡೆಂಟಲ್ಲಿ ಯಾವುದು ನಾನು ಮಾಡಿದ್ದಲ್ಲ. ನಾನಿವತ್ತು ಆರೋಪ ಮುಕ್ತನಾಗಿದ್ದು ಕೂಡ ನನ್ನ ಜಾಣತನದಿಂದಲ್ಲ, ಅದರ ಹಿಂದೆ ಸುಮ್ಮನವರಿದ್ದಾರೆ. ಇವತ್ತು ನನ್ನ ಮೇಲೆ ಬಂದಿದ್ದ ಕಳಂಕನ ಯಾರು ದೂರ ಮಾಡಿದ್ರು ಅಂತ ಹೇಳಿದ್ರೆ ಅದು ಸುಮ್ಮನ. ಅವ್ರು ಹಿಂದೆ ಹೋಗಿದ್ದಿದ್ರೆ ಇದು ಎಲ್ಲಿವರೆಗೂ ಹೋಗ್ತಾ ಇತ್ತು. ಸುಮನ ಮತ್ತೊಮ್ಮೆ ಸಾಬೀತು ಮಾಡ್ಬಿಡ್ಲು ಕಣಯ್ಯ, ಹೆಂಡತಿ ಅಂದರೆ ಹೀಗಿರಬೇಕು ಅಂತ. ಈ ಗಂಡ ರಾಜಕಾರಣಿಗಳಿಗೆ ಮನೆಯಿಂದ ಯಾವ ಸಪೋರ್ಟ್ ಸಿಗಲ್ಲ ಕಣಯ್ಯ. ಗಂಡ ಸಮಾಜ ಸೇವೆ, ಆ ಸೇವೆ, ಈ ಸೇವೆ ಅಂತ ಹೊರಗಡೆ ಹೋಗ್ತಾ ಇರ್ತಾನೆ. ಆದರೆ ಹೆಂಗಸರು ತಾನಾಯಿತು, ತನ್ನ ಮನೆ ಆಯಿತು ಅಂತ ಸುಮ್ಮನೆ ಇದ್ಬಿಡ್ತಾರೆ. ಆದರೆ ಸುಮನ ಹಾಗಲ್ಲ ಕಣಯ್ಯ. ನಿನ್ನ ಪ್ರತಿ ಹೆಜ್ಜೆ ಜೊತೆಗೂ ಹೆಜ್ಜೆ ಇಡ್ತಾ ಇದ್ದಾಳೆ. ನಿಜ ಹೇಳ್ತೀನಿ ತೀರ್ಥ, ಸುಮ್ಮನ ಆ ಥರ ಹೆಂಡತಿ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿರ್ಬೇಕು ಕಣಯ್ಯ, ಪುಣ್ಯ ಮಾಡಿರ್ಬೇಕು. ನಿಜ ನಾಯಕ್ರೆ. ಹಾಂ ಸರಿ ತೀರ್ಥ, ಈ ವಿಷಯವಾಗಿ ನಾಳೆ ಪಾರ್ಟಿ ಮೀಟಿಂಗಲ್ಲಿ ಚರ್ಚೆ ಮಾಡಬೇಕು. ನೀನು ಬಂದ್ಬಿಡಪ್ಪ, ಓಕೆನಾ? ಓಕೆ. ಏನು ಹೇಳಿದ್ರು ಸಾಹೇಬ್ರೆ? ನಡೆದಿದ್ದ ಘಟನೆಗಳ ಬಗ್ಗೆ ಹಿರಿಯ ನಾಯಕರ ಜೊತೆ ಒಂದ್ಸಲ ಮೀಟಿಂಗ್ ಮಾಡ್ಬೇಕಂತೆ, ಬಾ ಅಂತ ಹೇಳಿದ್ರು. ಅದರಿಂದ ತೊಂದರೆ ಏನೂ ಇಲ್ಲ ತಾನೆ? ಸಮಸ್ಯೆನೆಲ್ಲ ದೂರ ಮಾಡಿದ್ರಿ ಸುಮ್ಮನವ್ರೆ. ಏನಮ್ಮ
ಜಾಗಿಂಗ್ ಹೋಗಿ ಬಂದ್ರು ಮುಖದಲ್ಲಿ ನಗು ಹಾಗೇ ಇದೆ. ಅದನ್ನೇನು ಕೇಳ್ತೀಯಾ? ಚಿಟ್ಟೆ ಏನು ಸಾಮಾನ್ಯದವನು ಅನ್ಕೊಂಡ್ಯಾ? ನೆನ್ನೆ ನನಗೆ ಯಾರೆಲ್ಲ ಅವಮಾನ ಮಾಡಿದ್ರೋ ಅವ್ರಿಗೆಲ್ಲ ಜನ್ಮ ಜಾಲಾಡ್ಬಿಟ್ಟ. ಎಲ್ಲರೂ ಇವತ್ತು ನಿನ್ನನ್ನು ಹೊಗಳೋರೆ. ಇಷ್ಟೇ ಅಮ್ಮ ಜನರ ಬುದ್ಧಿ. ನಾವು ಎದ್ದಾಗ ಜೈ ಅಂತಾರೆ, ಬಿದ್ದಾಗ ಕಲ್ಲು ಹೊಡಿತಾರೆ. ಹಾಗೆ ನಿನ್ಗೆ ಎಸೆದ ಕಲ್ಲು ನಿನಗೆ ಬೀಳದೇ ಇರೋ ಹಾಗೆ ಗೋಡೆ ಹಾಗೆ ನಿಂತಿರೋರು ಯಾರು ಹೇಳು? ಸುಮನ. ಹೌದಮ್ಮ. ಈಗಲಾದ್ರೂ ನಿನ್ಗೆ ಹಿತ ಬಯಸೋರು ಯಾರು, ಕೆಡಕ್ ಬಯಸೋರು ಯಾರು ಅಂತ ಅರ್ಥ ಮಾಡ್ಕೊ. ನಿನ್ನ ಸ್ವಂತ ತಂಗಿ ನಿನ್ನ ನಂಬಿಲ್ಲ, ನಿಮ್ಮ ಅಣ್ಣ ನಂಬಿಲ್ಲ, ಆದ್ರೆ ನಂಬಿರೋದು ಸುಮನ ಕಣೋ. ನಿಜಮ್ಮ, ನನಗೆ ಒಳ್ಳೇದು ಬಯಸೋದ್ರಲ್ಲಿ ಸುಮ್ಮನವರೇ ಯಾವಾಗಲೂ ಮುಂದೆ ಇರ್ತಾರೆ. ಈಗಲಾದ್ರೂ ಆ ಹುಡುಗಿಗೆ ಸಿಗ್ಬೇಕಾಗಿದ್ದ ಹಕ್ಕು, ಅಧಿಕಾರ, ಸೌಕರ್ಯ, ಸೌಲಭ್ಯ, ಗೌರವಗಳು ಸಿಗುತ್ತೇನೋ? ಈಗ ಯಾವ ಗೌರವ ಕಡಿಮೆ ಆಗಿದೆಯಮ್ಮ? ಅಬ್ಬಬ್ಬಾ, ಯಾವ್ದು ಕಡಿಮೆ ಆಗಿದೆ ಅಂತ ಗೊತ್ತಿಲ್ವಾ ನಿನಗೆ? ನೀನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀಯ ಅಂತ ನನಗೆ ಗೊತ್ತಮ್ಮ. ಅವರನ್ನು ನಾನು ಹೆಂಡತಿ ಅಂತ ಒಪ್ಕೊಂಡು ತುಂಬ ದಿನಗಳಾಯಿತು. ಅಮ್ಮ, ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನ ಹೆಂಡತಿ ಬಗ್ಗೆ ಸುಮನನ್ ಕಂಡ್ರೆ ಈಗಲೂ ನಿನ್ಗೇನು ಅನ್ನಿಸ್ತಾ ಇಲ್ವೇನೋ? ಯಾಕೆ ಅನ್ನಿಸ್ತಾ ಇಲ್ಲಮ್ಮ? ಅವ್ರು ನನ್ನ ದೇವತೆ, ನನ್ನ ಅದೃಷ್ಟ ಅಮ್ಮ. ಅವ್ರು ನನ್ನ ಲೈಫಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ನನ್ನ ಗುರಿ ಮುಟ್ಟಕ್ಕೂ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಅವ್ರು ನನಗೋಸ್ಕರ ಏನು ಮಾಡಿಲ್ಲಮ್ಮ. ಹಗಲು ರಾತ್ರಿ ಅಂತ ಪ್ರಚಾರ ಮಾಡಿದ್ದಾರೆ, ನನ್ನ ಸೇವೆ ಮಾಡಿದ್ದಾರೆ. ನಾನು ಬೆನ್ಮೂರ್ಕೊಂಡು ಹಾಸಿಗೆ ಹಿಡಿದಾಗ ನನ್ನನ್ನು ಮಗು ಹಾಗೆ ಆರೈಕೆ ಮಾಡಿದ್ದಾರೆ. ತಪ್ಪು ಮಾಡಿದಾಗ ಗುರು ಹಾಗೆ ತಿದ್ದಿದ್ದಾರೆ. ನಾನು ಕೋಪ ಮಾಡಿಕೊಂಡು ಏನಾದರೂ ಎಡವಟ್ ಮಾಡೋದಕ್ಕಿಂತ ಮೊದಲು ನನ್ನ ಮನಸ್ಸನ್ನು ಸಮಾಧಾನ ಮಾಡಿ ನನ್ನ ತಾಳ್ಮೆ ಹೇಳ್ಕೊಟ್ಟಿದ್ದಾರಮ್ಮ. ಶಿ ಈಸ್ ಗ್ರೇಟ್. ನಾನು ಪುಣ್ಯ ಮಾಡಿದ್ದೀನಿ. ಅಪ್ಪ ಮಾರಾಯ, ತಾಯಿಯಾಗಿ ನೋಡ್ಕೊಂಡಿದ್ದಾಳೆ ಅಂತ್ಯ, ಗುರು ಆಗಿ ಬುದ್ಧಿ ಹೇಳಿದಾಳೆ ಅಂತ್ಯ, ನಿನ್ನ ಗುರಿನೂ ಈಡೇರಿಸಿದಾಳೆ ಅಂತ್ಯ. ಅದಕ್ಕಿಂತ ಮಿಗಿಲಾಗಿದೆಯೇನು? ಅದಕ್ಕಿಂತ ಮಿಗಿಲಾಗಿ ಏನಿದೆಯಮ್ಮ? ಇನ್ನೇನಾ? ಅವಳು ನಿನ್ನ ಹೆಂಡತಿ ಕಣೋ. ಅವಳ ಮೇಲೆ ಇನ್ನೂ ನಿನಗೆ ಪ್ರೀತಿ ಮೂಡಿಲ್ವಾ? ಈಗ ಪಾಯಿಂಟಿಗೆ ಬಂದೆ. ಇದೆ, ಸಿಕ್ಕಾಪಟ್ಟೆ ಪ್ರೀತಿ ಇದೆ. ಆದರೆ ಹೇಗೆ ಹೇಳ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ತೀರ್ಥ, ಸುಮನ ಇಲ್ಲದೆ ನೀನು ಇರಕ್ಕಾಗಲ್ಲ, ಒಂದು ದಿನನೂ ಇರಕ್ಕಾಗಲ್ಲ. ಅಷ್ಟು ಹಚ್ಕೊಂಡಿದ್ಯಾ ಕಣೋ ನೀನು. ಓ ಹೌದಾ? ಹಾಗಾದ್ರೆ ನಾನೆಷ್ಟು ಹಚ್ಕೊಂಡಿದ್ದೀನಿ ಅಂತ ನಾನೇ ಅರ್ಥ ಮಾಡ್ಕೋಬೇಕು. ಸುಮ್ಮನಿರಮ್ಮ. ಅವ್ರು ಇಲ್ಲದೆ ಇರಕ್ಕಾಗಲ್ಲ, ಒಂದಿನನೂ ಕಾಲ ಕಳೆಯೋಕ್ಕಾಗಲ್ಲ. ಇದೆಲ್ಲ ಸ್ವಲ್ಪ ಓವರ್ ಆಗಿಲ್ವಾ? ನೋಡೋ, ನಿನಗೆ ಸುಮನನ್ ಪ್ರೀತಿ ಗೊತ್ತಾಗಬೇಕಾದ್ರೆ, ನೀನು ಸುಮನನ್ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತೀಯ ಅಂತ ನಿನಗೆ ಗೊತ್ತಾಗಬೇಕಾದ್ರೆ ನಾ ಹೇಳಿದ ಕೆಲಸ ಮಾಡು. ಹೇಳಮ್ಮ, ಅದೇನು ಮಾಡಬೇಕು ಹೇಳು. 48 ಗಂಟೆ ನೀನು ಸುಮನನ್ ಜೊತೆ ಮಾತಾಡ್ಬೇಡ. ಸುಮನ ಕೊಟ್ಟಿರೋದನ್ನ ತಿನ್ಬೇಡ. ಸುಮನನ್ನ ನೋಡ್ಲೂ ಬೇಡ. ಅವಳು ಕೊಟ್ಟಿರೋದನ್ನ ಉಡ್ಬೇಡ. ಅದ್ರ ಬಗ್ಗೆ ಯೋಚನೆನೂ ಮಾಡಬೇಡ. ಕಂಪ್ಲೀಟ್ ಆಗಿ 48 ಗಂಟೆ ಅವಳನ್ನ ಅವಾಯ್ಡ್ ಮಾಡು. ಪರೀಕ್ಷೆ ಏನೋ ಸೂಪರ್ ಆಗಿದೆ. ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೂ ಒಂದೊಳ್ಳೆ ಅವಕಾಶ ಆಗಲಿ. ಒಪ್ಕೊಂಡೇ ಬಿಡ್ತೀನಿ. ನನ್ನ ಪ್ರೀತಿ ಎಷ್ಟಿದೆ ಅಂತ ನಾನು ತಿಳ್ಕೊಬೇಕಲ್ವಾ? ಏನು ಚಾಲೆಂಜ್ ಅಮ್ಮ ಇದು? ಸುಮ್ಮನೆ ಅವ್ರ ಜೊತೆ 48 ಗಂಟೆ ಅಲ್ಲ, 48 ದಿನ ಬೇಕಾದ್ರೂ ಮಾತಾಡದೇ ಇರ್ತೀನಿ. 48 ಗಂಟೆಗಳು ಅಲ್ಲ ಕಣೋ, ಒಂದು ದಿನ ಕೂಡ ಅವಳನ್ನ ಬಿಟ್ಟಿರೋದಕ್ಕಾಗಲ್ಲ. ಇದು ನನ್ನ ಚಾಲೆಂಜ್. ಸರಿ ಸರಿಮ್ಮ, ನಂದು ಚಾಲೆಂಜ್. ನೀ ನನ್ನ ಮಗ ಕಣೋ, ನನಗೆ ಗೊತ್ತಿಲ್ವಾ ನೀನು ಏನು ಅಂತ. ಸಾಹೇಬ್ರಿಗೆ ಈ ಬಟ್ಟೆ ತುಂಬ ಚೆನ್ನಾಗಿ ಒಪ್ಪುತ್ತೆ, ತುಂಬ ಮುದ್ದಾಗಿ ಕಾಣಿಸ್ತಾರೆ. ಇವತ್ತು ನಾಯಕರ ಜೊತೆ ಏನೋ ಮಾತುಕತೆ ಇದೆ ಅಂತ ಹೇಳಿದ್ರು. ತುಂಬ ದೊಡ್ಡವ್ರು ಬಂದಿರ್ತಾರೆ. ಇದೇ ಕೊಡ್ತೀನಿ. ಸಾಹೇಬ್ರೆ ತಗೊಳ್ಳಿ. ನಿಮಗೆ ಈ ಬಣ್ಣದ ಬಟ್ಟೆ ಅಂದರೆ ತುಂಬ ಇಷ್ಟ ಅಲ್ವಾ? ಇದನ್ನೇ ಹಾಕೊಳ್ಳಿ, ನಿಮ್ಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ.
ಅವಳು ಕೊಟ್ಟಿರೋದನ್ನ ಉಡ್ಬೇಡ, ಅದ್ರ ಬಗ್ಗೆ ಯೋಚನೆನೂ ಮಾಡಬೇಡ. ಕಂಪ್ಲೀಟ್ ಆಗಿ 48 ಗಂಟೆ ಅವಳನ್ನ ಅವಾಯ್ಡ್ ಮಾಡು. ಸಾಹೇಬ್ರಿಗೇನಾಯ್ತು? ಯಾಕೆ ಸಾಹೇಬ್ರೆ ಒಂಥರ ಇದ್ದೀರಾ? ಏನಾದರೂ ಟೆನ್ಷನಾ? ನಾಯಕರೇನಾದರೂ ಹೇಳಿದ್ರಾ? ಅಥವಾ ಬೇರೆ ಯಾರಾದರೂ ಏನಾದರೂ ಆರೋಪ ಮಾಡಿದ್ರಾ? ಹಲೋ ಪಾಟೀಲ್ ಅವರೇ. ಇಲ್ಲ ಅರ್ಧ ಗಂಟೆದಲ್ಲಿ ಇರ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ತಗೊಬರ್ತೀನಿ. ನಾಯಕರಿಗೆ ಹೇಳಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸಾಹೇಬ್ರೆ, ನಂಗೆ ಭಯ ಆಗ್ತಿದೆ. ಏನಾಯ್ತು? ನನ್ನ ಮೇಲೆ ಕೋಪನಾ? ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ? ನನ್ನ ಮತ್ತೆ ಅಮ್ಮನ ಚಾಲೆಂಜಲ್ಲಿ ಸುಮ್ಮನೆ ಅವರು ಪಾಪಚ್ಚಿ ಆಗ್ತಿದ್ದಾರೆ. ಮಾತಾಡ್ಬಿಡ್ಲಾ? ನೋ ಕಂಟ್ರೋಲ್ ತೀರ್ಥ, ಕಂಟ್ರೋಲ್. ಏನ್ ಬೇಕು ಸಾಹೇಬ್ರೆ? ಏನ್ ಹುಡುಕ್ತಿದ್ದೀರಾ? ಏನ್ ಬೇಕು ಅಂತ ಹೇಳಿ, ನಾನು ಹುಡ್ಕೊಡ್ತೀನಿ. ಚಿಟೆ, ಬೇಗ ಪಾರ್ಟಿ ಆಫೀಸ್ ಹೋಗ್ಬೇಕು. ಡಾಕ್ಯುಮೆಂಟ್ಸ್ ತಗೊಂಡ್ ಬಾ, ಲೇಟ್ ಮಾಡ್ಬೇಡ. ಹಾ ಸಾಹೇಬ್ರೆ, ಸಾಹೇಬ್ರೆ, ಏನಾಗಿರ್ಬೋದು?